ಒನ್ ಆ್ಯಂಡ್ ಓನ್ಲಿ RCB ಈ ಸಲ ಕಪ್ ನಮ್ಮದು. ನಿನ್ನೆ ಇಷ್ಟೊತ್ತಿಗೆ ನಮ್ಗೆಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಇತ್ತಲ್ವ, ಮ್ಯಾಚ್ ಏನಾಗ್ಬೋದಪ್ಪ ಅಂತ. ಹಾಗೆಯೇ ಕ್ಯೂರಿಯಾಸಿಟಿ ಕೂಡ ಆಯಿತು. ಆದರೆ ಇವತ್ತು ಆ ಎಲ್ಲ ಪ್ರಶ್ನೆಗೂ ಕೂಡ ನಮಗೆ ಉತ್ತರ ಸಿಕ್ಕಿದೆ. ಈ ಸಲ ಕಪ್ ನಮ್ಮದು. ಇದು ಕೇವಲ RCB ಗೆಲುವಲ್ಲ, RCB ಅಭಿಮಾನಿಗಳು ಎಲ್ಲರ ಗೆಲುವು. 18 ವರ್ಷದ ಕನಸು ಈಗ ನನಸಾಗಿದೆ ಅಂದರೆ ನಮ್ಮೆಲ್ರಿಗೂ ಕೂಡ ಎಷ್ಟು ಖುಷಿಯಾಗಿದೆ ಅಂತ ನೀವೇ ಒಂದ್ಸತಿ ಊಹಿಸ್ಕೊಳ್ಳಿ. ಇಲ್ಲಿವರೆಗೂ RCB 3 ಸಲ ಫೈನಲ್ಸ್ ತಲುಪಿದ್ರೂ ಕೂಡ ಕಪ್ ಗೆಲ್ಲೋದಕ್ಕೆ ಆಗಲಿಲ್ಲ. ಆದರೆ ಈ ಸರ್ತಿ ಅಭಿಮಾನಿಗಳ ಆಸೆ ನಿರಾಸೆ ಆಗೋಕ್ಕೂ ಬಿಡದೆ ಕಪ್ ಹೊಡೆದಿದ್ದಾರೆ. ರಜತ್ ಪಟಿದಾರ್ ಕ್ಯಾಪ್ಟನ್ಸಿನಲ್ಲಿ ವಿರಾಟ್ ಕೊಹ್ಲಿ ಮುಂದಾಳತ್ವದಲ್ಲಿ ಈ ಗೆಲುವು ನಮ್ಮೆಲ್ಲರಿಗೂ ಕೂಡ ಸಿಕ್ಕಿದೆ. ಆ್ಯಂಡ್ ಲೀಗ್ ಆರಂಭ ಆದಾಗಿಂದಲೂ ಕೂಡ ಟೀಮ್ ಬಗ್ಗೆ ಹಾಗೆಯೇ ನಮ್ಮ ಪ್ಲೇಯರ್ ಸೆಲೆಕ್ಷನ್ ಬಗ್ಗೆ ಟ್ರೋಲ್ ಮಾಡಿದವರೇ ತುಂಬ ಜಾಸ್ತಿ. ಆದರೆ ಈಗ ನಮ್ಮವ್ರನ್ನ ತಮಾಷೆ ಮಾಡ್ತಾ ಲಾಲಿಪಾಪ್ ತೋರಿಸೋರಿಗೆಲ್ಲ ಖಡಕ್ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ನಿನ್ನೆ ನಡೆದಂತಹ ಮ್ಯಾಚ್ ಇತಿಹಾಸದ ಪುಟಗಳಲ್ಲಿ ಬರೆದಿಡೋ ಅಂಥದ್ದು ಅಂದರೂ ಕೂಡ ನಾವು ತಪ್ಪಾಗಲ್ಲ. ಪ್ರಪಂಚದಲ್ಲೇ ದೊಡ್ಡದಾಗಿರುವಂಥ ಸ್ಟೇಡಿಯಂ ಅಂದರೆ ಅದು ಅಹಮದಾಬಾದ್ನಲ್ಲಿರುವಂಥ ನರೇಂದ್ರ ಮೋದಿ ಸ್ಟೇಡಿಯಂ. ಪಂಜಾಬ್ ಹಾಗೆಯೇ ಬೆಂಗಳೂರು ತಂಡದವರು 18 ವರ್ಷ ಯಾರೂ ಕೂಡ ಇಲ್ಲಿವರೆಗೂ ಕೂಡ ಕಪ್ ಗೆದ್ದಿರಲಿಲ್ಲ. ಇಬ್ಬರಿಗೂ ಕೂಡ ಗೆಲ್ಲಬೇಕು ಅಂತ ಅರ್ಜಿ ಸಿಕ್ಕಾಪಟ್ಟೆ ಇತ್ತು. ಮ್ಯಾಚ್ ಆರಂಭ ಆಗೋಕ್ಕೂ ಮುಂಚೆ ಎಕ್ಸ್ಪರ್ಟ್ಸ್ ಏನು ಹೇಳಿದ್ರು ಅಂದರೆ ಟಾರ್ಗೆಟ್ ಚೇಸ್ ಮಾಡೋರು ಗೆಲ್ಲೋ ಸಾಧ್ಯತೆ ಹೆಚ್ಚಿರುತ್ತೆ ಅಂತ. ಪಂಜಾಬ್ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಾಗ ನಮಗೆಲ್ರಿಗೂ ಕೂಡ ಮನಸ್ಸು ಜರಕ್ ಹೊಡೆದಿತ್ತಂತೂ ಸುಳ್ಳಲ್ಲ. ಮ್ಯಾಚ್ ಶುರುವಾಗಿ ನಮ್ಮ ಬ್ಯಾಟ್ಸ್ಮನ್ಗಳೆಲ್ಲ ಜಾಸ್ತಿ ಹೊತ್ತು ಸಸ್ಟೈನ್ ಆಗದೆ ಬೇಗ ಯಾವಾಗ ಅವ್ರು ಪೆವಿಲಿಯನ್ ಕಡೆ ಹೋದ್ರೋ ಗೆಲುವು ಯಾರಿಗೆ ಸಿಗ್ಬೋದಪ್ಪ ಅಂತ ನಮ್ಗೆಲ್ರಿಗೂ ಕೂಡ ಭಯ ಆಯಿತು, ಹಾಗೆಯೇ ಡೌಟ್ ಕೂಡ ಬಂತು. ಅದರಲ್ಲೂ 200 ಮೇಲೆ ಟಾರ್ಗೆಟ್ ಕೊಟ್ಟರೆ ಅರ್ಧ ಭಾಗ ಗೆದ್ದ ಹಾಗೆ, ಇಲ್ಲ ಅಂದರೆ ಮ್ಯಾಚ್ 50-50 ಇರುತ್ತೆ, ಯಾರು ಬೇಕಾದರೂ ಗೆಲ್ಬೋದು ಅನ್ನೋ ಪರಿಸ್ಥಿತಿ ಇತ್ತು. ಹಾಗೆಯೇ ರಿಪೋರ್ಟ್ಸ್ ಕೂಡ ಹೇಳ್ತಾ ಇತ್ತು. ಇನ್ನು 190 ಹೊಡೆದು ಬ್ಯಾಟಿಂಗ್ ಮುಗಿಸಿದಾಗ RCB ಲವರ್ಸ್ಗೆ ಭಯ ತುಂಬಾ ಜಾಸ್ತಿ ಆಯಿತು. ಇನ್ನೊಂದು 20-30 ರನ್ ಜಾಸ್ತಿ ಹೊಡೆದಿದ್ರೆ ಎಷ್ಟು ಚೆನ್ನಾಗಿರೋದಂತ ನಾವೆಲ್ಲರೂ ಕೂಡ ಅನ್ಕೋತಾ ಇದ್ವಿ ಅಲ್ವಾ. ಆಮೇಲೆ ಶುರು ಆಗಿದ್ದು ನಮ್ಮವರ ಬೌಲಿಂಗ್. ಶ್ರೇಯಸ್ ಅಯ್ಯರ್ ಹಾಗೇನೆ ಮಾರ್ಕಸ್ ಸ್ಟೋಯ್ನಿಸ್ ಈ 2 ವಿಕೆಟ್ ಬೀಳೋ ತನಕ ಮ್ಯಾಚ್ ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ ನಮ್ಗೆಲ್ರಿಗೂ ಕೂಡ ಇತ್ತಲ್ವಾ. ಯಾವಾಗ 2 ವಿಕೆಟ್ ಬಿತ್ತೋ ನಮ್ಮ ಕಡೆ ವಿಜಯಲಕ್ಷ್ಮಿ ಬರ್ತಾ ಇದ್ದಾಳೆ ಅನ್ಸೋದಕ್ಕೆ ಶುರುವಾಯಿತು. ಇನ್ನು ಲಾಸ್ಟ್ ಓವರ್ನಲ್ಲಿ 2 ಬಾಲ್ ಆಗ್ತಾ ಇದ್ದ ಹಾಗೆ ಎಲ್ಲ RCB ಅಭಿಮಾನಿಗಳಿಗೆ ಗೊತ್ತಾಗಿತ್ತು ಕಪ್ ನಮ್ಮೋರ್ದೆ ಅಂತ. ಇನ್ನು ಮ್ಯಾಚ್ ಕಂಪ್ಲೀಟ್ ಆಗಿ ಮುಗ್ದಿರಲಿಲ್ಲ, ಆಗಲೇ ನೀವು ಬೀದಿನಲ್ಲಿ ಕಲರ್ಫುಲ್ ಪಟಾಕಿಗಳಿಂದ ಹೊಡೆಯೋದಕ್ಕೆ ಶುರು ಆಗಿತ್ತು ನಮ್ಮ ಬೆಂಗಳೂರು. ಮ್ಯಾಚ್ ಮುಗಿದು RCB 6 ರನ್ನಿಂದ ಗೆದ್ದಿದ್ದೆ ಅನ್ನೋ ನ್ಯೂಸ್ ಹೊರಗಡೆ ಬಂದಾಗ ಇಡೀ ಬೆಂಗಳೂರೇ ದೀಪಾವಳಿ ಆಚರಣೆ ಮಾಡ್ತು ನಿನ್ನೆ. ಅದೆಷ್ಟೋ ಜನರ ಕಣ್ಣಲ್ಲಿ ಗೊತ್ತಿಲ್ಲದೇನೋ ಆನಂದ ಬಾಷ್ಪ ಅಂತೂ ಬಂತು. ವಿರಾಟ್ ಕೊಹ್ಲಿ ಕಣ್ಣಲ್ಲಿ ಇಡೀ ತಂಡದ ಕನಸು, ಪರಿಶ್ರಮ, ಛಲ ಎಲ್ಲವೂ ಕೂಡ ಕಾಣ್ತಾ ಇತ್ತು. ಇನ್ನು ಕೈ ಬೆರಳು ಇಂಜುರಿ ಆದರೂ ಕೂಡ ಆಟ ಆಡಿದಂತಹ ರಜತ್ ಪಟಿದಾರ್ ಹುಟ್ಟಿದ ಮಗು ನೋಡಿಕೊಂಡು ಆಗಿಂದಾಗಲೇ ಹೊರಟು ಬೆಳಗಿನ ಜಾವ 3 ಗಂಟೆಗೆ ಅಹಮದಾಬಾದ್ಗೆ ಬಂದು ಮ್ಯಾಚ್ ಆಡಿದಂತಹ ಫಿಲ್ ಸಾಲ್ಟ್. 18 ವರ್ಷದಿಂದ ಬಿಟ್ಟು ಬಿಡದೆ ಗೆಲ್ಲೇಬೇಕು ಅಂತ ಒಂದೇ ಟೀಮ್ನಲ್ಲಿ ಆಡ್ತಾ ಇರುವಂಥ ನಮ್ಮ ವಿರಾಟ್ ಕೊಹ್ಲಿ, ಇವರೆಲ್ಲರ ಡೆಡಿಕೇಶನ್ ನಾವು ಮೆಚ್ಚಲೇಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡಿಗರ ತಾಳ್ಮೆ, ಪ್ರೀತಿ, ಅಭಿಮಾನ ತುಂಬ ದೊಡ್ಡದು. ಎಷ್ಟು ಸಲ ಸೋತರೂ ನಮ್ಮ ಪ್ರೀತಿ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಅಂತ ಇಷ್ಟು ವರ್ಷದಿಂದ ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ. ಕ್ರಿಕೆಟ್ನ ಈ ಮಟ್ಟಕ್ಕೆ ಪ್ರೀತಿಸೋರು ನಾವು. ಅಂಥದ್ರಲ್ಲಿ ಭಾಷೆ, ನೆಲ, ಜಲ ಅಂದರೆ ಎಷ್ಟು ಪ್ರೀತಿ ಇದೆ ನೀವೇ ಒಮ್ಮೆ ಯೋಚನೆ ಮಾಡಿ. ವಿನಾಕಾರಣ ತಂಟೆಗೆ ಬಂದರೆ ಹೇಗೆ ಸುಮ್ಮನೆ ಇರೋಕ್ಕಾಗುತ್ತಲ್ವಾ. ಜೈ RCB.